ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ. ಕೆ ಎ ಕಡೆಯಿಂದ ನೋಟಿಫಿಕೇಶನ್ ಬಂದಿದೆ. ಎಕ್ಸಾಕ್ಟ್ಲಿ ಏನು ಅಂತಂದರೆ, ಫೀಸ್ ಪೇಮೆಂಟ್ ಮಾಡೋದಕ್ಕೆ ಅಪ್ಲಿಕೇಶನ್ ಲಿಂಕು ಎನೇಬಲ್ ಮಾಡಿದ್ದಾರೆ ಅಂತ. ಓಕೆ, ಸೊ ಅಪ್ಲಿಕೇಶನ್ ಲಿಂಕ್ ಎನೇಬಲ್ ಮಾಡಿದ್ದಾರೆ, ಹಾಗೆ ಎಡಿಟಿಂಗ್ ಆಪ್ಷನು ಎನೇಬಲ್ ಮಾಡಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಎಡಿಟಿಂಗ್ ಆಪ್ಷನ್ ಅಂತ. ಸೊ ಯಾವುದಕ್ಕೆ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಯಾವುದಕ್ಕೆ ಕೊಟ್ಟಿಲ್ಲ, ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲದಕ್ಕೂ ಎಡಿಟಿಂಗ್ ಆಪ್ಷನ್ ಕೊಟ್ಟಿಲ್ಲ. ಫೀಸ್ ಪೇಮೆಂಟ್ ಮಾಡ್ಬೋದು, ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಎಡಿಟಿಂಗ್ ಮಾಡ್ಬೋದು, ಯಾವುದಂತ ಇಂಡಿಕೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೋಚಿಂಗ್ ಜಾಯ್ನ್ ಆಗಿ ಇಷ್ಟ ಇದ್ರೆ ಕೋಚಿಂಗ್ ಜಾಯ್ನ್ ಆಗಿ, ಎಲ್ಲ ಡಿಸ್ಕೌಂಟ್ಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕೋಚಿಂಗ್ ಜಾಯ್ನ್ ಆಗಿ ಇಷ್ಟ ಇಲ್ಲ, ರೆಕಾರ್ಡ್ ಕ್ಲಾಸ್ ಬೇಕು ಅಂದರೆ ರೆಕಾರ್ಡ್ ಕ್ಲಾಸ್ ಪ್ರೊವೈಡ್ ಮಾಡ್ತೀನಿ. ರೆಕಾರ್ಡ್ ಕ್ಲಾಸ್ ಪ್ಲಸ್ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಬರೀ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಇಲ್ಲ ಯಾವುದೂ ಬೇಡ, ಬರೀ ಸ್ಮಾಲ್ ಅಮೌಂಟ್ ಯಾವ್ದಾನ ಇದೆ ಸರ್ ಅಂದರೆ LMR PPT ಮಾಕ್ ಟೆಸ್ಟ್ ಕೋರ್ಸ್ ಇದೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸುಮಾರು ಜನ ಇದು ಮಾಡ್ತಾ ಇದ್ದೀರಾ, ತಗೊತಾ ಇದ್ದೀರಾ. ಸೊ ಅವ್ರಿಗೆ ಗೊತ್ತಾಗ್ತಿದೆ ಎಕ್ಸಾಕ್ಟ್ಲಿ ಏನು ಅಂತ. ತಗೊಂಡಿರೋರು ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಎಕ್ಸಾಕ್ಟ್ಲಿ ಏನಿದೆ ಅಂತ ಅವರು ಅರ್ಥ ಮಾಡ್ಕೊಳ್ಳಿ. ಸೊ ಮೇ ಬಿ ಒಂದು 10 to 15 ಮಾರ್ಕ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರ್ ಮಾಡಿ. ಓಕೆ, ಸೊ ಕಮಿಂಗ್ ಟು ದ ವಿಡಿಯೋ, ಎಡಿಟ್ ಆಪ್ಷನ್ ಕೊಟ್ಟಿದ್ದಾನೆ ಇವಾಗ. ಎಕ್ಸಾಕ್ಟ್ಲಿ ಯಾವ ಲಿಂಕಲ್ಲಿ ಸರ್ ಏನು ಅಂತಂದರೆ, ಸೇಮ್ ಡಿಪ್ಲೊಮಾ CET ಅಪ್ಲಿಕೇಶನ್ ಲಿಂಕ್ ಅಂತ ಇಲ್ಲೇ ಕ್ಲಿಕ್ ಮಾಡ್ಬೋದು. ಓಕೆ, ಏನು ಎಡಿಟ್ ಮಾಡ್ಬೋದು ಅಂತಂದರೆ, ನೋಡಿದ್ರೆ ಇಲ್ಲಿ ಏನೂ ಆಗಲ್ಲ, ಜನರಲ್ ಆಗಲ್ಲ, ಎಲಿಜಿಬಿಲಿಟಿ ಆಗಲ್ಲ, ರಿಸರ್ವೇಷನ್ ಆಗಲ್ಲ, ಸ್ಟಡಿ ಡೀಟೇಲ್ಸ್ ಆಗಲ್ಲ. ಸ್ಟಡಿ ಡೀಟೇಲ್ಸಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು, ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್, ಇದು ಅಪ್ಲೋಡ್ ಮಾಡ್ಬೋದು. ಓಕೆ, ಡಾಕ್ಯುಮೆಂಟ್ಸ್ ಏನಿದೆ ಅದು ಅಪ್ಲೋಡ್ ಮಾಡ್ಬೋದು. ಏನಾರ ಮಿಸ್ ಆಗಿದ್ರೆ, ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ನಂದು ಫಿಂಗರ್ ಪ್ರಿಂಟ್ ಫೋಟೋ ಆಗ್ಬಿಟ್ಟಿದೆ, ಫೋಟೋ ಫಿಂಗರ್ ಪ್ರಿಂಟ್ ಆಗ್ಬಿಟ್ಟಿದೆ, ತಂಬು ಫಿಂಗರ್ ಪ್ರಿಂಟ್ ಆಗ್ಬಿಟ್ಟಿದೆ, ಫಿಂಗರ್ ಪ್ರಿಂಟ್ ತಂಬು ಆಗ್ಬಿಟ್ಟಿದೆ ಅಂತ. ಸೊ ಇವಾಗ ಅದನ್ನ ಚೇಂಜಸ್ ಮಾಡಿ. ಓಕೆ, ನೋಡಿ ಅಪ್ಲೋಡ್ ಆಪ್ಷನ್ ಕೇಳ್ತಾ ಇದ್ದಾರೆ. ಸೊ ಮಾಡ್ಬೋದು, ಬೇಕಿದ್ರೆ ನೆಸೆಸಿಟಿ ಇದ್ರೆ ನೋಡಿ ಆಪ್ಷನ್ ಬರ್ತಾ ಇದೆ ನಿಮ್ಗೆ. ಇಲ್ಲಿ ಡೌನ್ಲೋಡ್ ಮಾಡಿ, ಡಿಲೀಟ್ ಮಾಡಿ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಅಂತ ಕೊಟ್ಟಾಗ ಡಾಕ್ಯುಮೆಂಟ್ಸ್ ಆದಾದ್ಮೇಲೆ ಕೋರ್ಸ್ ಡೀಟೇಲ್ಸ್ಗೆ ಹೋದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಆಪ್ಷನ್ ಇಲ್ಲ. ಸೊ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಅಂತ ಕೊಟ್ಟಾಗ, ಆಮೇಲೆ ಈವ್ನಿಂಗ್ ಅವ್ರು ಕೇಳ್ತಾ ಇದ್ರಿ, ಈವ್ನಿಂಗ್ ಅವ್ರು ಇದೇ ಬರೋದಿಲ್ಲ. ನೀವು ಈವ್ನಿಂಗ್ ಕಾಲೇಜ್ ನೋಡ್ತಾ ಇದ್ರೆ ಎಸ್ ಅಂತ ಕೊಡಿ, ಡೀಟೇಲ್ಸ್ ಎಂಟ್ರಿ ಮಾಡಿ. ಈವ್ನಿಂಗ್ ಕಾಲೇಜ್ ಬೇಡ, ರೆಗ್ಯುಲರ್ ನೋಡ್ತಾ ಇದ್ರೆ ನೋ ಅಂತ ಕೊಡಿ. ಓಕೆ, ಸೊ ಸೆಲೆಕ್ಟ್ಸ್ ಬರುತ್ತೆ. ಇಲ್ಲಿ ಪ್ರಿಯಾರಿಟಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರಿ, ಅವಾಗ ಪ್ರಿಯಾರಿಟಿ ಆಪ್ಷನ್ ಕೊಟ್ಟಿದ್ರು ನೋಡಿ. ಇಲ್ಲಿ ಪ್ರಿಯಾರಿಟಿ ಎಕ್ಸಾಮ್ ಸೆಂಟರ್ ಅಪ್ಡೇಟ್ ಲಿಂಕ್ ಅಂತ ಕೊಟ್ಟಿದ್ರು, ಅವಾಗ ಒಂದ್ಸಲಿ ಮಾಡಿದ್ರೆ ಬರ್ತಾ ಇರಲಿಲ್ಲ, ತುಂಬ ಜನ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಎನೇಬಲ್ ಮಾಡಿದ್ದಾರೆ. ಸೊ ಇವಾಗ ಎರಡೂ ಎನೇಬಲ್ ಆಗಿದೆ ನೋಡಿ, ಪ್ರಿಯಾರಿಟಿ 1 ಎನೇಬಲ್ ಆಗಿದೆ, ಪ್ರಿಯಾರಿಟಿ 2 ಎನೇಬಲ್ ಆಗಿದೆ. ಓಕೆ, ನೀವು ಯಾವ್ದು ಬೇಕಾದ್ರೂ ಕೊಟ್ಬಿಟ್ಟು ಮತ್ತೆ ಇದು ಮಾಡ್ಬೋದು. ಓಕೆ, ಇಲ್ಲಿ ಬರುತ್ತೆ ನೋಡಿ ಅಪ್ಲಿಕೇಶನ್, ಇಲ್ಲಿ ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಇಲ್ಲಿ ಬರ್ತಾ ಇದೆ, ಅಲ್ಲಿ ಉಡುಪಿ ಆ್ಯಂಡ್ ಬೆಂಗಳೂರು ಅಂತ ಬರ್ತಾ ಇದೆ ಇಲ್ಲಿ. ಸೊ ನೀವು ಬೇಕಾದ್ರೆ ಇಲ್ಲಿ ಚೇಂಜಸ್ ಮಾಡ್ಕೊಬೋದು. ಅಕಾರ್ಡಿಂಗ್ ನಿಮ್ಗೆ ಯಾವ್ದು ಬೇಕೋ ನೋಡಿ, ನಿಮ್ಮ ಸರೌಂಡಿಂಗ್ಸ್ ಯಾವ್ದು ಬೇಕೋ ಒಂದು ಏನು ಕೊಟ್ಟಿದ್ದಾನೆ ಇಷ್ಟಲ್ಲಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೂ ಫಾರ್ ಎಕ್ಸಾಂಪಲ್ ಉಡುಪಿ ಹಾಕ್ತೀನಿ ನೋಡಿ, ಉಡುಪಿ ಬಂದಿದೆ ಇಲ್ಲಿ. ಸೊ ಇದಾದಮೇಲೆ ಉಡುಪಿ ಬೆಂಗಳೂರು, ಅವ್ರಿಗೆ ಉಡುಪಿ ಬೆಂಗಳೂರು ಬೇಕು, ಅಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಕರೆಸ್ಪಾಂಡಿಂಗ್ ಕೊಟ್ಕೊಳ್ಳಿ. ಸುಮಾರು ಜನ ಸ್ಟೂಡೆಂಟ್ಸ್ ಇದು ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಪ್ರಾಬ್ಲಮ್ ಆಗಿ ಅಂತ. ಸೊ ಇವಾಗ ಲಾಗಿನ್ ಮಾಡಿ ಮಾಡ್ಕೊಳ್ಳಿ. ಇದು ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂತಂದರೆ ನಾಳೆವರೆಗೂ ಟೈಮ್ ಇರುತ್ತೆ ಅಷ್ಟೇ. ಅವ್ರು ಹೇಳ್ತಾ ಇರೋದು ನೋಡಿ, ಯಾವಾಗ ಹೇಳ್ತಾ ಇದ್ದಾರೆ, ಬಿಫೋರ್ 31st 6 PM ನಾಳೆವರೆಗೂ ಟೈಮ್ ಇರುತ್ತೆ, ಅಲ್ಲಿವರೆಗೂ ನೀವು ಮಾಡ್ಬೋದು ಎಡಿಟಿಂಗು. ಸೊ ಖಚಿತಪಡಿಸಿ ಅಂತ ಕೊಡಿ, ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ಡೌನ್ಲೋಡ್ ದ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಅಂತ ಇದೆ. ಓಕೆ, ಆ್ಯಕ್ಚುಲಿ ಡ್ರಾಫ್ಟ್ ಅಲ್ಲ ಇದು, ಫೈನಲ್ ಅಪ್ಲಿಕೇಶನ್ ಕಾಪಿನೇ ನೋಡಿ. ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನೋಡಿ, ಕಾಣಿಸ್ತಿದೆ ಇಲ್ಲಿ ಫೈನಲ್ ಕಾಪಿ ಅಂತ. ಅಂದರೆ ಫೀಸ್ ಪೇಮೆಂಟ್ ಮಾಡಿದರೆ ಫೈನಲ್ ಕಾಪಿ ಬರುತ್ತೆ, ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಡ್ರಾಫ್ಟ್ ಕಾಪಿ ಅಂತ ಬರುತ್ತೆ. ಅವಾಗ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಹೋಗ್ತಾ ಇಲ್ಲ ಪೇಮೆಂಟ್ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಪೇಮೆಂಟ್ ಆದರೆ ಹೆಂಗೆ ಸರ್ ನಾವು ಇಂಡಿಕೇಟ್ ಮಾಡೋದು, ಎಲ್ಲಿ ಗೊತ್ತಾಗುತ್ತೆ ನಮಗೆ ಪೇಮೆಂಟ್ ಆಗಿದೆಯೋ ಇಲ್ಲೋ, ಎಕ್ಸಾಕ್ಟ್ಲಿ ಏನು ಅಂತ ಕೇಳ್ತಾ ಇದ್ರು. ಅವ್ರಿಗೆ ಇಂಡಿಕೇಟ್ ಮಾಡೋದಾದರೆ ನೋಡಿ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರ್ತಾ ಇದೆ, ಇಲ್ಲಿ ಲಾಸ್ಟಲ್ಲಿ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಆದಮೇಲೆ ಲಾಸ್ಟಲ್ಲಿ ಬರುತ್ತೆ ನೋಡಿ, ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ ಲಾಸ್ಟಲ್ಲಿ. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಅಪ್ಲಿಕೇಶನ್ ನಂಬರು, ಎಷ್ಟು ಫೀ ಪೇ ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ ನಂಬರು ಎಲ್ಲ ಬಂದ್ಬಿಡುತ್ತೆ ಇಲ್ಲಿ. ಓಕೆ, ಬಂದಾದಮೇಲೆ ಎಲ್ಲ ಒಂದ್ಸಲಿ ಚೆಕ್ ಮಾಡಿಕೊಂಡು ಅನಲೈಸ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ, ಚೆಕ್ ಮಾಡಿಕೊಂಡು ಈ ಕಾಪಿನ ಒಂದು ಕಡೆ ಸೇವ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಕಾಪಿನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾನೆ. ಸೊ ಲೈವ್ ಕೋಚಿಂಗ್ ಬೇಕಾ, ರೆಕಾರ್ಡ್ ಕ್ಲಾಸ್ ಬೇಕಾ, ಇಲ್ಲ LMR PPT ಬೇಕಾ, ತಗೊಂಡು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಇನ್ನು 22 days ಅಷ್ಟೇ ಬ್ಯಾಲೆನ್ಸ್ ಇರೋದು ಎಕ್ಸಾಮ್ಗೆ. ಆಲ್ ದ ಬೆಸ್ಟ್ ಫಾರ್ ಯು. ಇನ್ನೊಂದು ಫೈನಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಸುಮಾರು ಜನ ಇನ್ನೂ ಕನ್ಸು ಕಾಣ್ತಾ ಇದ್ದಾರೆ. ಅದು ಕನಸಾಗೆ ಉಳಿದೋಗುತ್ತೆ, ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲ್ಲ. ಇನ್ ಕೇಸ್ ಗೊತ್ತಿಲ್ಲ, ಓಕೆ, ಯಾಕಂದರೆ KE ಅವರು ನಂಬಕ್ಕಾಗಲ್ಲ. ಸೊ ಆಗಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಅಂತ ಯಾಕೆ ಹೇಳಿದೆ ಅಂದರೆ ಅದು ಆಪ್ಷನ್ನೇ ಇಲ್ಲ. ಸೊ ಬೇಡ. 22ನೇ ತಾರೀಕು ಎಕ್ಸಾಮ್ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ಯಾವ್ದು ಬೇಕೋ ತಗೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಪ್ರಿಫರ್ ಮಾಡೋದು ಅಟ್ಲೀಸ್ಟ್ ಮಾರ್ಕ್ ಟೆಸ್ಟ್ ಕೋರ್ಸ್ ತಗೊಳ್ಳಿ. ನಂಬರ್ ಆಫ್ ಟೆಸ್ಟ್ ಇದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಬರುತ್ತೆ. ಸೊ
ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನಾವು. ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಪೋರ್ಟ್ ಮಾಡಿ, ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.